ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ರಾಮಾಯಣ ದ ಲೆಜೆಂಡ್ ಆಂಕರ್ ಆದಂತ ಯಶು ಮತ್ತೆ ಸಾಯಿ ಪಲ್ಲವಿ ರಣಬೀರ್ ಕಪೂರ್ ಅವರು ನಟನೆ. ಹಾಗೇನೆ ಇದ್ರ ಬಗ್ಗೆ ಇವಾಗ ಟೀಸರ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಟೀಸರ್ ಬಗ್ಗೆ ವಿಮರ್ಶಕರು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಆ ಟೀಸರ್ ಅಲ್ಲಿ ಏನಂತಂದ್ರೆ ಲೈಕ್ ಕೆಲವು ಶಾರ್ಟ್ಸ್ ಎಲ್ಲ ಎಐ ಜನರೇಟ್ ಮಾಡಿದಾರೆ ಅಂತ ಅನ್ಸುತ್ತೆ. ಲೈಕ್ ನಾವೇ ಕೂಡ ಆ ತರ ಪ್ರಾಂಪ್ಟ್ ಹೊಡೆದು ಜಮೀನಲ್ಲಿ ಪ್ರಾಂಪ್ಟ್ ಹೊಡೆದ್ರೆ ಒಂದು 85% ಮ್ಯಾಚ್ ಆಗುತ್ತೆ. ಆ ತರ ವಿಡಿಯೋ ನಾವೇ ಜನರೇಟ್ ಮಾಡಬಹುದು. ಬಟ್ ಅವ್ರು 4,000 ಕೋಟಿ ಹಾಕಿ ಏನ್ ಜನರೇಟ್ ಮಾಡಿದಾರೆ ಅಥವಾ ಏನಾದ್ರು ಶೂಟಿಂಗ್ ಮಾಡಿದಾರ ಇಲ್ವಾ ಏನು ಅಂತಾರ ಲೈಕ್ ಅದೊಂಥರ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇಲ್ಲ. ಆ ತರ ಫೀಲ್ ಆಗ್ತದೆ. ಇಟ್ಸ್ ನಾಟ್ ರಿಯಲಿಸ್ಟಿಕ್. ಹಂಗಂತ ಇದೆ ಕಾಮಿಕ್ ಅಲ್ಲ ಅಥವಾ ಆನಿಮೇಟೆಡ್ ಅಲ್ಲ, ರಿಯಾಲಿಟಿಗೆ ತುಂಬಾ ಸ್ವಲ್ಪ ದೂರ ಇದೆ ಅಂತ ಅನ್ಸುತ್ತೆ. ಇದು ನನ್ನ ಒಪಿನಿಯನ್. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಈ ಕನ್ನಡ ಸಿನಿಮಾಗಳು ಹಾಗೆ ಹಿಂದಿ ಸಿನಿಮಾಗಳು ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಅಂತ ಬಂದಾಗ ನಾವ್ ಇನ್ನೂ ಟೆಕ್ನಿಕಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಆದಿಪುರುಷ ಅಂತ ಬಂದಾಗ ಅದು ಒಂದು ಬಿಗ್ ಬಜೆಟ್ ಮೂವಿ ಆಗಿತ್ತು. ಅಲ್ಲೂ VFX ನ ಕರೆಕ್ಟ್ ಆಗಿ ಬಳಸ್ಕೊಂಡಿಲ್ಲ. ಇಲ್ಲೂ ಅದೇ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ನಾವು ಟೆಕ್ನಿಕಲಿ ಇನ್ನೂ ತುಂಬಾ ಇಂಪ್ರೂವ್ ಆಗೋದಿದೆ ಅನ್ಸುತ್ತೆ ಕಂಪೇರ್ ಟು ಹಾಲಿವುಡ್ ಅಂತಂದ್ರೆ. ನೋಡಿ ಏನ್ ಗೊತ್ತಾ, ಈ ಮೂವಿ VFX ಮಾಡ್ತಾ ಇರೋದು ಅವರು DNEG ಅವರು. ಸೊ ಅವ್ರು ಆಲ್ರೆಡಿ 8 ಆಸ್ಕರ್ ಅವಾರ್ಡ್ಸ್ ತಗೊಂಡಿದ್ದಾರೆ. ಅಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅವ್ರ ವರ್ಕ್ನ. ಆದ್ರೆ ಏನಕ್ಕೆ ಈ ರಾಮಾಯಣ ಮೂವಿಲಿ ಅವ್ರಿಗೆ ಅಷ್ಟು ಔಟ್ಪುಟ್ ಕೊಡಕ್ಕಾಗಿಲ್ವೇನೋ, ಏನ್ ನಡೀತಿದೆ ಅನ್ನೋದು ನಂಗೆ ತುಂಬಾ ಗೊಂದಲ ಇದೆ ಈ ವಿಚಾರದಲ್ಲಿ. ಅಥವಾ ಮೂವಿ ರಿಲೀಸ್ ಫುಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಟೀಸರ್ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿರ್ಲಿಲ್ಲ. ಸೊ ನನಗೂ ಹಿಂಗೆ ಅನಿಸ್ತಿತ್ತು ಮೂವಿ ಎಲ್ಲ ಟೆಕ್ನಿಕಲಿ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ. ನಿಮ್ಗೂ ಇದೇ ತರ ಅನಿಸ್ತಿದ್ರೆ ನಿಮ್ಮ ಅನಿಸಿಕೆನ ಹೇಳಿ. ಥ್ಯಾಂಕ್ ಯು.